Namaste students. Today we move on to next topic, that is a internal check regarding cash sales. Internal check regarding cash sales. Yes, in a big business concern, where there are a large number of daily cash sales. In big business concerns where there is a large number of daily cash sales, there may be a chance of fraud and fraud or this one defalcation. That means fraud or mistakes etc. of cash sales proceeds. So there should be an effective system of internal check to reduce the scope for fraud and defalcation of cash sales proceeds. ದಟ್ ಮೀನ್ಸ್ ಈಗ ದೊಡ್ಡ ಬಿಸ್ನೆಸ್ ಕನ್ಸರ್ನಲ್ಲಿ ಡೈಲಿ ಕ್ಯಾಶ್ ಸೇಲ್ಸ್ ಟ್ರಾನ್ಸಾಕ್ಷನ್ಸ್ ತುಂಬ ಇರ್ತದೆ. ಈಗ ಜಾಸ್ತಿ ಡೈಲಿ ಕ್ಯಾಶ್ ಸೇಲ್ಸ್ ಟ್ರಾನ್ಸಾಕ್ಷನ್ಸ್ ಆದ ತಕ್ಷಣ ಏನಾಗ್ತದೆ ಮಕ್ಕಳೇ, ಸೊ ಫ್ರಾಡ್ಸ್ ಅಥವಾ ಇದು ಫ್ರಾಡ್ಸ್ ಮಿಸ್ಟೇಕ್ಸ್ ಎಲ್ಲ ಜಾಸ್ತಿ ಆಗ್ತದೆ. ಇಸ್ ಇನ್ ಕರೆಕ್ಟ್? ಎಸ್. ಸೊ ಇದನ್ನು ಅವಾಯ್ಡ್ ಮಾಡಬೇಕಾದ್ರೆ ಆರ್ ದಿಸ್ ಒನ್ ಟು ರೆಡ್ಯೂಸ್ ದ ಫ್ರಾಡ್ಸ್ ಆರ್ defalcation, we must follow the internal check system. How to it reduce? To reduce the scope for fraud and defalcation of cash sales proceeds. ದಟ್ ಮೀನ್ಸ್ ಈಗ ಯಾವುದೇ ಒಂದು ಬಿಸ್ನೆಸ್ ಕನ್ಸರ್ನಲ್ಲಿ ಕ್ಯಾಶ್ ಸೇಲ್ಸ್ ಆದರೆ ಅಲ್ಲಿ ಇದು ಫ್ರಾಡ್ಸ್ ಅಥವಾ ಮಿಸ್ಟೇಕ್ಸ್ ಜಾಸ್ತಿ ಇರ್ತದೆ. ಆ ಫ್ರಾಡ್ಸ್ ಅಥವಾ ಮಿಸ್ಟೇಕ್ಸನ್ನು ರೆಡ್ಯೂಸ್ ಮಾಡಲಿಕ್ಕೆ ವಿ ಫಾಲೋ ದ ದಿಸ್ ರೂಲ್. ವಿಚ್ ಒನ್? ಆಡಿಟ್ ಸಿಸ್ಟಮ್. ವಿಚ್ ಆಡಿಟ್ ಸಿಸ್ಟಮ್? ಇಂಟರ್ನಲ್ ಚೆಕ್ ಆಡಿಟ್ ಸಿಸ್ಟಮ್. ಆ ಮಿಸ್ಟೇಕ್ಸ್ ಅಥವಾ ಫ್ರಾಡ್ಸನ್ನು ಕಡಿಮೆ ಮಾಡಲಿಕ್ಕೆ ನಾವು ಇಂಟರ್ನಲ್ ಚೆಕ್ ಸಿಸ್ಟಮನ್ನು ಫಾಲೋ ಮಾಡಬೇಕು. ಹೌ ಇಟ್ ಈಸ್ ಫಾಲೋ ದಿಸ್ ಇಂಟರ್ನಲ್ ಚೆಕ್ ಸಿಸ್ಟಮ್? ಕ್ಯಾಶ್ ಸೇಲ್ಸ್ ಮೇ ಬಿ ಟೇಕನ್ ದ ಫಾರ್ಮ್ ಆಫ್ 3 ಟೈಪಲ್ಲಿ ಕ್ಯಾಶ್ ಸೇಲ್ಸ್ ಆಗ್ತದಂತೆ. ಯಾವುದೇ ಒಂದು ಈಗ ಬಿಸ್ನೆಸ್ ಕನ್ಸರ್ನಲ್ಲಿ ಸೇಲ್ಸ್ ಆಗುವಾಗ ಕ್ಯಾಶ್ ಸೇಲ್ಸಲ್ಲಿ 3 ಥರ ಕ್ಯಾಶ್ ಸೇಲ್ಸ್ ಆಗ್ತದೆ. ಅದರಲ್ಲಿ ಪಾಯಿಂಟ್ ನಂಬರ್ 1, ಸೇಲ್ಸ್ ಎಟ್ ದ ಕೌಂಟರ್. ಸೇಲ್ಸ್ ಎಟ್ ದ ಕೌಂಟರ್ ಹೇಳಿದರೆ ಈಗ ನೋಡಿ ಬಿಗ್ ಬಜಾರಲ್ಲಿ ಅಥವಾ ಮಾಲಲ್ಲಿ ಎಲ್ಲ ಸೇಲ್ ಮಾಡ್ತಾರಲ್ಲ, ಸೊ ಅದು ಸೇಲ್ಸ್ ಎಟ್ ದ ಕೌಂಟರ್. ಎನದರ್ ಒನ್, ಸೇಲ್ಸ್ ಬೈ ದ ಟ್ರಾವೆಲಿಂಗ್ ಸೇಲ್ಸ್ಮೆನ್. ಅಂದರೆ ಕಸ್ಟಮರ್ ಅಲ್ಲಿಗೆ ಹೋಗಿ ಕೊಂಡೋಗಿ ಸೇಲ್ ಮಾಡೋದಕ್ಕೆ, ದಟ್ ಈಸ್ ಪರ್ಸನಲ್ ಸೆಲ್ಲಿಂಗ್ ಇಸ್ ದೇರ್, ನೋ, ದಟ್ ಈಸ್ ದ ಸೇಲ್ಸ್ ಬೈ ದ ಟ್ರಾವೆಲಿಂಗ್ ಸೇಲ್ಸ್ಮೆನ್. ಆ್ಯಂಡ್ ದ ಲಾಸ್ಟ್ ಒನ್, ದಟ್ ಈಸ್ ದ ಪೋಸ್ಟಲ್ ಸೇಲ್ಸ್. ಪೋಸ್ಟಲ್ ಸೇಲ್ಸ್ ಹೇಳಿದರೆ ಆನ್ಲೈನ್ ಸೇಲ್ ಮಾಡ್ತೇವಲ್ಲ, ಅದನ್ನು ನಾವು ಪೋಸ್ಟಲ್ ಸೇಲ್ಸ್ ಅಥವಾ ಮೇಲ್ ಸೇಲ್ಸ್ ಅಥವಾ ಆನ್ಲೈನ್ ಸೇಲ್ಸ್ ಅಂತ ಕೂಡ ಹೇಳ್ತೇವೆ. ಸೊ ದೆರ್ ಶುಡ್ ಬಿ ಆ್ಯನ್ ಇಫೆಕ್ಟಿವ್ ಸಿಸ್ಟಮ್ ಆಫ್ ಇಂಟರ್ನಲ್ ಚೆಕ್ ಫಾರ್ ಆಲ್ ದೀಸ್ 3 ಫಾರ್ಮ್ಸ್ ಆಫ್ ಕ್ಯಾಶ್ ಸೇಲ್ಸ್. ಈಗ ನಾವು ಕ್ಯಾಶ್ ಸೇಲ್ಸ್ ಅನ್ನು ಸರಿಯಾಗಿ ಚೆಕ್ ಮಾಡಬೇಕಾದ್ರೆ ಈ 3 ಸಿಸ್ಟಮ್, ಈ 3 ಫಾರ್ಮಲ್ಲಿ ನಾವು ಚೆಕ್ ಮಾಡಬೇಕಂತೆ. ಕ್ಯಾಶ್ ಸೇಲ್ಸ್ ನಾವು ಯಾವುದರ ರೀತಿಯಲ್ಲಿ ಕ್ಯಾಶ್ ಸೇಲ್ಸ್ ಮಾಡ್ತೇವೆ? ಪಾಯಿಂಟ್ ನಂಬರ್ 1, ದಟ್ ಈಸ್ ಇನ್ ದ ಫಾರ್ಮ್ ಆಫ್ ದಿಸ್ ಒನ್ ಕೌಂಟರ್ ಸೇಲ್ಸ್. ಪಾಯಿಂಟ್ ನಂಬರ್ 2, ಇನ್ ದ ಫಾರ್ಮ್ ಆಫ್ ದಟ್ ಈಸ್ ಟ್ರಾವೆಲಿಂಗ್ ಸೇಲ್ಸ್. ಆ್ಯಂಡ್ ಪಾಯಿಂಟ್ ನಂಬರ್ 3, ಪೋಸ್ಟಲ್ ಸೇಲ್ಸ್. ಈ ರೀತಿಯಲ್ಲಿ ನಾವು ನಮ್ಮ ಗೂಡ್ಸನ್ನು ಕ್ಯಾಶ್ ಆಗಿ ಸೇಲ್ಸ್ ಮಾಡ್ತೇವೆ. ಫಸ್ಟ್ ವಿ ಅಂಡರ್ಸ್ಟ್ಯಾಂಡ್ ವಾಟ್ ಯು ಮೀನ್ ಬೈ ಕೌಂಟರ್ ಸೇಲ್ಸ್. ಕೌಂಟರ್ ಸೇಲ್ಸ್ ಮೀನ್ಸ್ ಹೂ ಸೇಲ್ಸ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ ಡೈರೆಕ್ಟ್ಲಿ ಟು ದ ಪಬ್ಲಿಕ್ ಇನ್ ರಿಟೇಲ್ ಸ್ಟೋರ್ಸ್. ಇಲ್ಲಿ ಯಾರೇ ಒಂದು ಪರ್ಸನ್ ಪ್ರಾಡಕ್ಟನ್ನು ಡೈರೆಕ್ಟಾಗಿ ಪಬ್ಲಿಕ್ಕಿಗೆ ಸೇಲ್ ಮಾಡೋದಕ್ಕೆ, that we call it as a counter sales. So it helps to the people to find which product they want. ಈಗ ಇದು ಬಿಗ್ ಬಜಾರ್ ಅಥವಾ ಇದು ಮಾಲಿಗೆಲ್ಲ ಹೋದರೆ
ಸೊ ಅಲ್ಲಿ ಏನಾಗ್ತದೆ, ಈಗ ದೊಡ್ಡ ಶೋರೂಮ್ ಇರ್ತದೆ, ಇನ್ ಕರೆಕ್ಟ್. ಅಲ್ಲಿ ಶೋರೂಮಲ್ಲಿಂದ ಹೊರಗೆ ಬರುವಾಗ ಅವರು ಡೈರೆಕ್ಟಾಗಿ ನಮಗೆ ಪ್ರಾಡಕ್ಟನ್ನು ನಾವು ತಗೊಂಡು ಬೈ ಮಾಡಿದ ಆ ಥಿಂಗ್ಸನ್ನು ಕೊಡೋದಿಲ್ಲ. ಅದರ ಬದಲಾಗಿ ಏನು ಮಾಡ್ತಾರೆ ಅಂದರೆ, ಒಂದು ಕಡೆಯಲ್ಲಿ ಕ್ಯಾಶಿದು ಕೌಂಟರ್ ಇರ್ತದೆ, ಇನ್ನೊಂದು ಕಡೆಯಲ್ಲಿ ನಮ್ಮ ಪ್ರಾಡಕ್ಟನ್ನು ಪ್ಯಾಕ್ ಮಾಡಿ ಕೊಡ್ತಾರೆ. ಇನ್ ಕರೆಕ್ಟ್. ನಾವು ಬೈ ಮಾಡಿದ ಪ್ರಾಡಕ್ಟನ್ನು ಪ್ಯಾಕ್ ಮಾಡಿ ಕೊಡ್ತಾರೆ. ಸೊ ದಟ್ ಈಸ್ ಅದು ಯಾಕೆ ಹಾಗೆ ಮಾಡ್ತಾರಂತಂದರೆ, ಅಲ್ಲಿ ಇದು ಫ್ರಾಡ್ ಅಥವಾ ಮಿಸ್ಟೇಕ್ಸನ್ನು ರೆಡ್ಯೂಸ್ ಮಾಡಲಿಕ್ಕೆ ಇದನ್ನು ಫಾಲೋ ಮಾಡ್ತೇವೆ. ಅದೇ ನೀವು ಸಣ್ಣ ಅಂಗಡಿಗೆ ಹೋಗಿ ಅಂತೆ, ಅಲ್ಲಿ ಬಿಲ್ ಯಾರು ಮಾಡ್ತಾನೆ ಅವನೇ ಗೂಡ್ಸನ್ನು ಅಥವಾ ಪ್ರಾಡಕ್ಟನ್ನು ನಮಗೆ ಕಟ್ಟಿ ಪ್ಯಾಕ್ ಮಾಡಿ ಕೊಡ್ತಾನೆ. ಇನ್ ಕರೆಕ್ಟ್? ಕರೆಕ್ಟ್ ನೋ? ಎಸ್. ಅದೇ ನಾವು ದೊಡ್ಡ ಶಾಪಿಗೆಲ್ಲ ಹೋದರೆ ಅಲ್ಲಿ ಕೌಂಟರ್ ಇರ್ತದೆ, ಕೌಂಟರ್ 1, ಕೌಂಟರ್ 2, ಕೌಂಟರ್ 3, ಕೌಂಟರ್ 4 ಅಂತ. ಸೊ ಅಲ್ಲಿ ಸೇಲ್ಸ್ಮ್ಯಾನ್ ಇದೆ ಅಲ್ಲ, ಅವರಿಗೆ ಇವನೇ ಕೌಂಟರ್ 1 ಅದೇ ಕೌಂಟರಲ್ಲಿ ಇರಬೇಕು, ಕೌಂಟರ್ 2 ಅದೇ ಕೌಂಟರಲ್ಲಿ ಇರಬೇಕು ಅಂತ ರೂಲ್ಸ್ ಇರ್ತದೆ. ಸೊ ದೊಡ್ಡ ಬಟ್ಟೆ ಅಂಗಡಿಗೆ ಹೋದರೆ ಅಥವಾ ನೀವು ಶೋರೂಮಿಗೆಲ್ಲ ಹೋದರೆ ಅಥವಾ ಮಾಲಿಗೆಲ್ಲ ಹೋದರೆ, ಸೊ ಅಲ್ಲಿ ಎಲ್ಲ ಈಗ ಫೋರಮ್ ಮಾಲಿಗೆಲ್ಲ ಹೋದರೆ, ಸೊ ಅಲ್ಲಿ ಎಲ್ಲ ಈ ಥರ ಸಿಸ್ಟಮ್ ಇದೆ. ಅಂದರೆ ಅಲ್ಲಿ ಕೌಂಟರ್ ಬೇರೆ ಬೇರೆ ಇರ್ತದೆ. ಸೊ ಅಲ್ಲಿಯ ಸೇಲ್ಸ್ಮೆನ್ ಕೂಡ ಬೇರೆ ಬೇರೆ ಇರ್ತಾರೆ. ಸೊ ಈಗ ಈಗ ಕೌಂಟರ್ ಇದು ಸೇಲ್ ಮಾಡುವಾಗ, ಕ್ಯಾಶ್ ಸೇಲ್ಸ್ ಮಾಡುವಾಗ ಫ್ರಾಡ್ಸ್ ಅಥವಾ ಮಿಸ್ಟೇಕ್ಸ್ ಆಗ್ತದೆ. ಇದನ್ನು ಅವಾಯ್ಡ್ ಮಾಡಲಿಕ್ಕೆ ಯಾವುದೆಲ್ಲ ಮೆಥಡನ್ನು ಫಾಲೋ ಮಾಡಬೇಕು ಅಂತ ನಾವಿವಾಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಎಸ್, ಹಿಯರ್ in the internal check for cash sales at the counter, there should be an efficient system of internal check for counter sales. An efficient system of internal check for the counter sales should be taken into account certain guidelines or points. ನಮಗೆ ಕರೆಕ್ಟಾಗಿ ಎಫಿಷಿಯೆಂಟಾಗಿ ಇಂಟರ್ನಲ್ ಚೆಕ್ ಮಾಡಬೇಕಾದ್ರೆ ಈ ಎಲ್ಲ ಥಿಂಗ್ಸ್ ಅಥವಾ ಈ ಎಲ್ಲ ಗೈಡ್ಲೈನ್ಸನ್ನು ಫಾಲೋ ಮಾಡಬೇಕು ಅಂತ ಹೇಳಿದ್ದಾರೆ. ಎಸ್, point number 1, that is point number 1, this one, point number 1, each counter should have a separate salesman. Each counter should have a separate ಸೇಲ್ಸ್ಮ್ಯಾನ್. ಅಂದರೆ ಈಗ ದೊಡ್ಡ ಶೋರೂಮಲ್ಲಿ ಅಥವಾ ಮಾಲಲ್ಲೆಲ್ಲ ತುಂಬ ಜನ ಸೇಲ್ಸ್ಮ್ಯಾನ್ ಇರ್ತಾರೆ. ಸೊ ಅಲ್ಲಿ ಕೌಂಟರ್ ಕೂಡ ತುಂಬ ಇರ್ತದೆ. ಸೊ ಆ ಒಂದೊಂದು ಕೌಂಟರಿಗೆ ಬೇರೆ ಬೇರೆ ಸೇಲ್ಸ್ಮ್ಯಾನನ್ನು ಇಡಬೇಕು ಅಂತ ಹೇಳ್ತಾರೆ. ಯು ಅಂಡರ್ಸ್ಟ್ಯಾಂಡ್? ಎಸ್. ಈಗ ನೋಡಿ, ಬಿಗ್ ಬಜಾರಲ್ಲಿ ಆಗಿರ್ಬೋದು ಅಥವಾ ಇದು ಭಾರತ್ ಮಾಲ್ ಆಗಿರ್ಬೋದು ಅಥವಾ ಇಲ್ಲಿ ಎಲ್ಲ ದೊಡ್ಡ ಮಾಲಲ್ಲೆಲ್ಲ 4-5 ಕೌಂಟರ್ ಇರ್ತದೆ. ಸೊ 4-5 ಕೌಂಟರ್ ಇರುವಾಗ ಆವಾಗ ಸೇಲ್ಸ್ಮ್ಯಾನ್ ಕೂಡ 4-5 ಇರ್ತಾರೆ. ಸೊ ಅವರು ಪರ್ಟಿಕ್ಯುಲರ್ ಆಗಿ ಫಸ್ಟ್ ಕೌಂಟರಲ್ಲಿ ಯಾರು ಇರ್ತಾರೆ ಅವರ ಹೆಸರೇ ಅಲ್ಲಿ ಮೆನ್ಷನ್ ಮಾಡಬೇಕು, ಹಾಗೆ ಅಂತ ಹೇಳ್ತಾರೆ. ಈಚ್ ಕೌಂಟರ್ ಶುಡ್ ಹ್ಯಾವ್ ಎ ಸಪರೇಟ್ ಸೇಲ್ಸ್ಮ್ಯಾನ್. ಸೆಕೆಂಡ್ ಒನ್, ಈಚ್ ಸೇಲ್ಸ್ಮ್ಯಾನ್ ಶುಡ್ ಬಿ ಗಿವನ್ ಎ ಸಪರೇಟ್ ಸೇಲ್ಸ್ ಮೆಮೊ ಬುಕ್. ಅಂದರೆ ಬೇರೆ ಬೇರೆ ಸೇಲ್ಸ್ಮ್ಯಾನ್ಗೆ ಸಪರೇಟ್ ಸೇಲ್ಸ್ಮ್ಯಾನ್ ಬುಕ್ ಅಂತ ಕೊಡಬೇಕು ಅಂತ ಹೇಳಿದ್ದಾರೆ. ಮತ್ತು ಅಲ್ಲಿ ಡಿಫರೆಂಟ್ ಕಲರ್ ಈಸ್ ಯೂಸ್ಡ್ ಫಾರ್ ದ ಡಿಫರೆಂಟ್ ಕೌಂಟರ್. ಬೇರೆ ಬೇರೆ ಕೌಂಟರಿಗೆ ಬೇರೆ ಬೇರೆ ಕಲರಿದ್ದು ಸೇಲ್ಸ್ ಮೆಮೊ ಬುಕ್ಕನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಪಾಯಿಂಟ್ ನಂಬರ್ 1, ಈಚ್ ಕೌಂಟರ್ ಶುಡ್ ಹ್ಯಾವ್ ಎ ಸಪರೇಟ್ ಸೇಲ್ಸ್ಮ್ಯಾನ್. Point number 2, each salesman should be given a separate sales memo book. Usually different color is also used for the different counters. Next point, sales memo should be prepared by the salesman in 4 copies. ಇಲ್ಲಿ ಸೇಲ್ಸ್ ಮೆಮೊ ಇದೆಯಲ್ಲ ಅದನ್ನು 4 copies ಆಗಿ ಪ್ರಿಪೇರ್ ಮಾಡಬೇಕು. ಇನ್ ದ್ಯಾಟ್ ದ ಸೇಲ್ಸ್ ಮೆಮೊ ಇಸ್ ಚೆಕ್ಡ್ ಬೈ ದ ಎನದರ್ ಕ್ಲರ್ಕ್. ಇಲ್ಲಿ ಆ ಸೇಲ್ಸ್ ಮೆಮೊ ಇದೆಯಲ್ಲ ಅದನ್ನು ಇನ್ನೊಂದು ಕ್ಲರ್ಕ್ ಚೆಕ್ ಮಾಡಬೇಕು. ಆ್ಯಂಡ್ ಬೀಯಿಂಗ್ ಹ್ಯಾಂಡೆಡ್ ಇಟ್ ಓವರ್ ಟು ದ ಕಸ್ಟಮರ್ ಆ್ಯಂಡ್ ದ 1 copy is retained by the clerk. ಲಿಸನ್ ಹಿಯರ್. ಒಟ್ಟಿಗೆ ಇವರು ಹೇಳ್ತಾರೆ 4 ರಿಸಿಪ್ಟನ್ನು ಮಾಡಬೇಕು. ಸೇಲ್ಸ್ ಮೆಮೊ ಹೇಳಿದರೆ ರಿಸಿಪ್ಟ್ ಮಾಡಬೇಕು.
4 ರಿಸಿಪ್ಟ್ ಮಾಡಿದ್ರಲ್ಲಿ ಒಂದು ರಿಸಿಪ್ಟನ್ನು ಯಾರು ಆ ಕೌಂಟರಲ್ಲಿ ಸೇಲ್ಸ್ ಮ್ಯಾನ್ ಇದ್ದಾನೆ ಅವನು ಇಟ್ಕೊಳ್ಬೇಕು. ಎನೆದರ್ ಒನ್ ಸೇಲ್ಸ್ ಮೆಮೊ ಇಸ್ ಚೆಕ್ಡ್ ಬೈ ದ ಎನೆದರ್ ಕ್ಲರ್ಕ್ ಅದನ್ನು ಚೆಕ್ ಮಾಡ್ತಾನೆ. ಆವಾಗ ಆ ಒಂದು ಕಾಪಿಯನ್ನು ಅವನು ಇಟ್ಕೊಳ್ತಾನೆ. ಸೊ ಆವಾಗ ರಿಮೈನಿಂಗ್ ಎಷ್ಟು? 2 copies. Now the 2 copies handed it to the customers. Listen here, 4 copies ರಿಸಿಪ್ಟ್ ಮಾಡಬೇಕು. ಯಾವುದೇ ಒಂದು ಪ್ರಾಡಕ್ಟನ್ನು ಕಸ್ಟಮರ್ ಬೈ ಮಾಡುವಾಗ ಸೇಲ್ಸ್ಮ್ಯಾನ್ ಕೌಂಟರಲ್ಲಿ 4 ಕಾಪೀಸ್ ಸೇಲ್ಸ್ ಮೆಮೊ ಮಾಡಬೇಕು. ಸೊ ಒಂದು ಯಾರು ಕೌಂಟರಲ್ಲಿ ಸೇಲ್ಸ್ಮ್ಯಾನ್ ಇರ್ತಾನೆ ಅವನು ಇಟ್ಕೊಳ್ಬೇಕು. ಎನೆದರ್ ಒನ್ ದಟ್ ಈಸ್ ಚೆಕ್ಡ್ ಬೈ ಎನೆದರ್ ಕ್ಲರ್ಕ್, ಅದನ್ನು ಇನ್ನದರ್ ಕ್ಲರ್ಕ್ ಚೆಕ್ ಮಾಡ್ತಾನೆ, ಅವನು ಇಟ್ಕೊಳ್ತಾನೆ. ಮತ್ತು 2 ಸೇಲ್ಸ್ ಮೆಮೊ ಕಾಪಿಯನ್ನು ಹ್ಯಾಂಡೆಡ್ ಓವರ್ ಟು ದ ಕಸ್ಟಮರ್. ಸೊ ನಾವು ಪೇಮೆಂಟ್ ಈಸ್ ಮೇಡ್ ಎಟ್ ದ ಕ್ಯಾಶ್ ಕೌಂಟರ್. ಇಲ್ಲಿ ಯಾರು ಸೇಲ್ಸ್ ಮ್ಯಾನ್ ಇರ್ತಾರೆ ಅಲ್ಲಿ ಪೇಮೆಂಟ್ ಮಾಡಬಾರ್ದು. ಪೇಮೆಂಟ್ ಈಸ್ ಮೇಡ್ ಎಟ್ ದ ಕ್ಯಾಶ್ ಕೌಂಟರ್. ಇನ್ ದಟ್ ಟೈಮ್ 1 copy ಆಫ್ ಕ್ಯಾಶ್ ಮೆಮೊ ಈಸ್ ರಿಟರ್ನ್ ಟು ದ ಇಂಟರ್ನಲ್ಲಿ ಡ್ಯೂಲಿ ಸ್ಟ್ಯಾಂಪ್ಡ್ ಆಸ್ ಕ್ಯಾಶ್ ಪೇಯ್ಡ್ ಆ್ಯಂಡ್ 2 copies ರಿಟರ್ನ್ ಟು ದ ಕ್ಯಾಶಿಯರ್. ಇಲ್ಲಿ ಏನು ಹೇಳ್ತಾರೆ ಅಂದರೆ ಒಂದು ಕಾಪಿಯನ್ನು ಯಾರು ದಟ್ ಈಸ್ ಇದು 1 copy ಆಫ್ ಕ್ಯಾಶ್ ಮೆಮೊ ಈಸ್ ರಿಟರ್ನ್ ಟು ದ ಇಂಟರ್ನಲ್ ಡ್ಯೂಲಿ ಸ್ಟ್ಯಾಂಪ್ಡ್ ಆ್ಯಸ್ ಕ್ಯಾಶ್ ಪೇಯ್ಡ್. ಈಗ ನೋಡಿ ಇದು 2-3 ಕಾಪೀಸ್ ಇದೆ ಅಲ್ಲ, ಆ ಕಾಪೀಸಿಗೆ ಕ್ಯಾಶ್ ಪೇಯ್ಡ್ ಅಂತ ಸೀಲ್ ಹಾಕಿ ಕೊಡ್ತಾರೆ. ಇಸ್ ಕರೆಕ್ಟ್? ಸೊ ಆ ಸೀಲ ಹಾಕಿದ ಕಾಪಿಯನ್ನು ಒಂದು ಕಾಪಿಯನ್ನು ಇಟ್ಟು ಮತ್ತೆ 2 ಕಾಪಿಯನ್ನು ಕ್ಯಾಶರ್ ಕಸ್ಟಮರಿಗೆ ಕೊಡಬೇಕು. ದ ಕ್ಯಾಶರ್ ರೆಕಾರ್ಡ್ಸ್ ಡೇಸ್ ಟೋಟಲ್ ಸೇಲ್ಸ್ ಇನ್ ದ ಕ್ಯಾಶ್ ರಿಜಿಸ್ಟರ್. ಈಗ ಏನು ಮಾಡಬೇಕು? ಕ್ಯಾಶರ್ ಅವನು ಟೋಟಲ್ ಸೇಲ್ಸ್ ಎಷ್ಟಾಗಿದೆ, ಕ್ಯಾಶ್ ಸೇಲ್ಸ್ ಬುಕ್ಕಲ್ಲಿ ಎಷ್ಟು ರಿಜಿಸ್ಟರ್ ಆಗಿದೆ ಅಂತ ಡೈಲಿ ಟೋಟಲ್ ಮಾಡಬೇಕು. ನೆಕ್ಸ್ಟ್ ಅವನು ಯಾರೇ ಒಂದು ಕಸ್ಟಮರ್ ಗೂಡ್ಸನ್ನು ಹೊರಗೆ ಕೊಂಡೋದಾಗ ಅವನ ಹತ್ರ 2 ಕಾಪಿ ಇರ್ತದೆ. ಒಂದು ಕಾಪಿ ದಟ್ ಈಸ್ ಅವನ ಪರ್ಸನಲ್ ಕಾಪಿ. ಎನೆದರ್ ಕಾಪಿ ನೋಡಿ ಅಲ್ಲಿ ಒಂದು ಸೆಕ್ಯೂರಿಟಿಗೆ ಒಂದು ಕಾಪಿ ಕೊಡಬೇಕು. ಇನ್ ಕರೆಕ್ಟ್? ಸೊ ಅವರು ಗೂಡ್ಸನ್ನು ಹೊರಗಡೆ ಅಥವಾ ಪ್ರಾಡಕ್ಟನ್ನು ಹೊರಗಡೆ ಕೊಂಡೋಗುವಾಗ ಒಂದು ಕಾಪಿಯನ್ನು ಅಲ್ಲಿ ಔಟ್ ಪಾಸಿಗೆ ಒಂದು ಯೂಸ್ ಮಾಡ್ತಾರೆ. ಸೊ ಹೀಗೆಲ್ಲ ಮೆಥಡನ್ನು ಫಾಲೋ ಮಾಡಿದರೆ ಫ್ರಾಡ್ ಅಥವಾ ಮಿಸ್ಟೇಕ್ಸ್ ಕಡಿಮೆ ಆಗ್ತದೆ ಕ್ಯಾಶ್ ಸೇಲ್ಸ್ ಆಗುವಾಗ ಅಂತ ಹೇಳ್ತಾರೆ. ಸೊ ದ ಕ್ಯಾಶಿಯರ್ ರೆಕಾರ್ಡ್ಸ್ ಡೇಸ್ ಟೋಟಲ್ ಸೇಲ್ಸ್ in cash sales register. And next one, every salesman should prepare total sales summary of the respective counter. ಇಲ್ಲಿ ಎವ್ರಿ ಸೇಲ್ಸ್ಮ್ಯಾನ್ ಎಲ್ಲ ಸೇಲ್ಸ್ಮ್ಯಾನ್ ಕೂಡ ಅವರು ಎಂಡಿಗೆ ಕೊನೆಗಾಗಿ ಸೇಲ್ಸ್ ದಟ್ ಈಸ್ ಅ ಟೋಟಲ್ ಸೇಲ್ಸ್ ಸಮ್ಮರಿಯನ್ನು ಪ್ರಿಪೇರ್ ಮಾಡಬೇಕು. ದಟ್ ಈಸ್ ಬೈ ರೆಸ್ಪೆಕ್ಟಿವ್ ಕೌಂಟರ್. ಪ್ರತಿಯೊಬ್ಬರು ಕೂಡ ಟೋಟಲ್ ಸೇಲ್ಸ್ ಸಮ್ಮರಿಯನ್ನು ಪ್ರಿಪೇರ್ ಮಾಡಬೇಕು. ಎಟ್ ದ ಎಂಡ್ ಆಫ್ ದಟ್ ಡೇ ದ ಟೋಟಲ್ ಸೇಲ್ಸ್ ಆಸ್ ರೆಕಾರ್ಡೆಡ್ ಬೈ ದ ಸೇಲ್ಸ್ಮ್ಯಾನ್ ಆ್ಯಂಡ್ ಕ್ಯಾಶ್ ರಿಸೀವ್ಡ್ ಆ್ಯಂಡ್ ದ ಟೋಟಲ್ ಸೇಲ್ಸ್ ಆ್ಯಸ್ ಪರ್ ದ ರಿಜಿಸ್ಟರ್ ಮಸ್ಟ್ ಬಿ ಎಗ್ರಿ ವಿತ್ ಈಚ್ ಅದರ್. ಕೊನೆಗೆಲ್ಲ ಏನಾಗಬೇಕಂದ್ರೆ ಟೋಟಲ್ ಈಗ 4 ಕೌಂಟರ್ ಇರ್ತದೆ. 4 ಕೌಂಟರಲ್ಲಿ ಅವರು ಎಟ್ ದ ಎಂಡ್ ಆಫ್ ದ ಡೇ 4 ಕೌಂಟರ್ನವರು ಕೌಂಟರ್ 1ಅಲ್ಲಿ ಎಷ್ಟು ಸೇಲ್ ಆಗಿದೆ, ಕೌಂಟರ್ 2ಲ್ಲಿ ಎಷ್ಟು ಸೇಲ್ ಆಗಿದೆ, ಕೌಂಟರ್ 3ರಲ್ಲಿ ಎಷ್ಟು ಸೇಲ್ ಆಗಿದೆ, ಕೌಂಟರ್ 4 ಎಷ್ಟು ಸೇಲ್ ಆಗಿದೆ ಟೋಟಲ್ ಮಾಡಬೇಕು. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಫುಲ್ ಟೋಟಲ್ ಆ 4 ಕೌಂಟರಲ್ಲಿ ಟೋಟಲ್ ಆಗಿ ಎಷ್ಟು ಸೇಲ್ ಆಗಿದೆ ಅಂತ ಟೋಟಲ್ ಮಾಡಬೇಕು. ನೌ ದಟ್ ಒನ್ ಕಂಪೇರ್ಡ್ ವಿತ್ ದ ಕ್ಯಾಶ್ ರಿಜಿಸ್ಟರ್ಡ್. ಈಗ ಟೋಟಲ್ ಸೇಲ್ಸಿಗೆ ಮತ್ತು ಕ್ಯಾಶ್ ರಿಸೀವ್ಡಿಗೆ ಟ್ಯಾಲಿ ಆಗ್ತದೆ ಅಂತ ಕಂಪೇರ್ ವಿತ್ ದ ಕ್ಯಾಶ್ ರಿಜಿಸ್ಟರ್ಡ್. ಸೊ ಸಿ ಹಿಯರ್ the total sales as recorded by the salesman and cash received and the total sales as per the register must agree with each other. ಇದು ಎರಡಕ್ಕೆ ಕೂಡ ಎಗ್ರಿ ಆಗಬೇಕು. ದಟ್ ಮೀನ್ಸ್ ಕ್ಯಾಶ್ ಸೇಲ್ಸಿಗೆ ಮತ್ತು ಸೇಲ್ಸ್ ಬುಕ್ಕಲ್ಲಿದೆ ಅಲ್ಲ ಅದು ಕೌಂಟರ್ ಸೇಲ್ಸಲ್ಲಿ ಅದು 2 ಕೂಡ ಟೋಟಲ್ ಆಗಿ ಎಗ್ರಿ ಆಗಬೇಕು. ಹಾಗೆ ಆದರೆ ಮಾತ್ರ ಇವರು ಕರೆಕ್ಟಾಗಿ ರೆಕಾರ್ಡ್ ಮಾಡಿದ್ದಾರೆ ಅಂತ ಗೊತ್ತಾಗ್ತದೆ. ಸೊ ದಿಸ್ ಈಸ್ ದ ಮೆಥಡ್ಸ್ ಫಾರ್ ದ ಇಂಟರ್ನಲ್ ಚೆಕ್ ವೆನ್ ದಟ್ ಕ್ಯಾಶ್ ಸೇಲ್ಸ್ ಎಟ್ ದ ಕೌಂಟರ್.
ಕೌಂಟರಲ್ಲಿ ಕ್ಯಾಶ್ ಸೇಲ್ಸ್ ಮಾಡುವಾಗ ಈ ರೀತಿಯ ಪ್ರೊಸೀಜರನ್ನು ಫಾಲೋ ಮಾಡಬೇಕು. ಹೇಗೆ ಅಂದರೆ ಪಾಯಿಂಟ್ ನಂಬರ್ 1, ಫಸ್ಟಿಗೆ ಈಚ್ ಕೌಂಟರ್ ಶುಡ್ ಹ್ಯಾವ್ ಎ ಸಪ್ರೇಟ್ ಸೇಲ್ಸ್ಮ್ಯಾನ್. ಸೆಕೆಂಡ್ ಒನ್, ಈಚ್ ಸೇಲ್ಸ್ಮ್ಯಾನ್ ಶುಡ್ ಹ್ಯಾವ್ ಎ ಗಿವನ್ ಸಪ್ರೇಟ್ ಸೇಲ್ಸ್ ಮೆಮೊ ಬುಕ್ ಆ್ಯಂಡ್ ದಟ್ ಕಲರ್ ಆಲ್ಸೋ ಡಿಫರೆಂಟ್ to each other. And another one, sales memo should be prepared by the salesman in 4 copies. Next one, sales memo is checked by another clerk before that is handed it to the customer, and 1 copy is retained by the clerk. And the payment is made at the ಕ್ಯಾಶ್ ಕೌಂಟರಲ್ಲಿ ಮಾತ್ರ ಪೇಮೆಂಟ್ ಮಾಡಬೇಕು. ಸೇಲ್ಸ್ ಕೌಂಟರಲ್ಲಿ ಪೇಮೆಂಟ್ ಮಾಡಲಿಕ್ಕೆ ಇಲ್ಲ. ನೆಕ್ಸ್ಟ್ 1 ಕಾಪಿ ರಿಟರ್ನ್ ಮಾಡಿ ಮತ್ತೆರಡು ಕಾಪಿ ಕ್ಯಾಶ್ ಪೇಯ್ಡ್ ಅಂತ ಸೀಲ್ ಹಾಕಿ ಕಸ್ಟಮರಿಗೆ ಕೊಡಬೇಕು. ಕಸ್ಟಮರ್ ಹೋಗುವಾಗ ಅಲ್ಲಿ ಔಟ್ ಪಾಸ್ ಅಂತ ಒಂದು ಸಿಗ್ತದೆ. ಈಗ ಸಪ್ನ ಬುಕ್ ಸೆಂಟರಲ್ಲಿ ಕೂಡ ಹಾಗೆ ಇದೆ. ಅಲ್ಲಿ ಔಟ್ ಪಾಸಿಗೆ ಒಂದು ಅಲ್ಲಿ ಸೆಕ್ಯೂರಿಟಿ ನಿಂತಿರ್ತಾನೆ, ಅವನಿಗೆ ಒಂದು ರಿಸಿಪ್ಟನ್ನು ಕೊಡಬೇಕು. ಸೊ ಆಗ ರಿಮೈನಿಂಗ್ ಎಷ್ಟು ಉಳಿತದೆ ನಮಗೆ? 1 ಕಾಪಿ ಕಸ್ಟಮರಿಗೆ ಉಳಿತದೆ. ನೆಕ್ಸ್ಟ್ ಎಟ್ ದ ಎಂಡ್ ಆಫ್ ದಟ್ ಡೇ ಡೈಲಿ record the total sales in the cash sales register and compare between the total sales and the cash registered. ಎಷ್ಟು ಸೇಲ್ ಆಗಿದೆ ಮತ್ತು ಕ್ಯಾಶ್ ರಿಜಿಸ್ಟರನ್ನು ಕಂಪೇರ್ ಮಾಡಿ ಅದು ಎರಡು ಕೂಡ ಈಕ್ವಲ್ ಇದೆ ಅಂತ ಚೆಕ್ ಮಾಡಬೇಕು. ಆವಾಗ ನಮಗೆ ಆದಷ್ಟು ಫ್ರಾಡ್ಸ್ ಅಥವಾ ಮಿಸ್ಟೇಕ್ಸ್ ಕ್ಯಾಶ್ ಸೇಲ್ಸ್ ಆಗುವಾಗ ಕಡಿಮೆ ಆಗ್ತದೆ. ಎಸ್, ದೀಸ್ ಆರ್ ದ ಪ್ರೊಸೀಜರ್ಸ್ ಫಾಲೋ ವೆನ್ ದ internal check for cash sales at the counters. Thank you, students.